Okay, the story goes like this. It's a beautiful story. ಒಬ್ಬ ಸನ್ಯಾಸಿ ಇರ್ತಾನೆ ಅಂಡ್ ಅವನು ಮನೆಯಿಂದ ಮನೆ ಕೋರ್ಸ್ ಅವರು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಥವಾ ದೇಹದ ಒಂದು ಏನು ಬೇಕಿದೆ, ಫುಡ್ ಈಸ್ ರಿಕ್ವೈರ್ಡ್ ಫಾರ್ ದ ಬಾಡಿ ಟು ಸರ್ವೈವ್. ಅದಕ್ಕೋಸ್ಕರ ದಿನಕ್ಕೆ ಒಂದೇ ಸಲ ಹಿ ಗೋಸ್ ಅರೌಂಡ್ ಬೇಕಿಂಗ್ ಫಾರ್ ಫುಡ್ ಅಂಡ್ ಓನ್ಲಿ ಒನ್ಸ್ ಅ ಡೇ ಹಿ ಹ್ಯಾಸ್. ಅಂಡ್ ಸೊ ಇವ ಎವ್ರಿ ಡೇ ದಟ್ ಈಸ್ ಈಸ್ ಮಾರ್ನಿಂಗ್ ಏನಂತಾರೆ ಮಾರ್ನಿಂಗ್ ರುಟೀನ್. ಅಂಡ್ ದೆನ್ ಯಾರ ಮನೆಯಲ್ಲಾದ್ರೂ ತಗೊಂಡ್ರೆ ಭಿಕ್ಷೆಯನ್ನ ಅವರಿಗೆ ಏನಾದ್ರೂ ಒಂದು ಸಲಹೆ ಕೊಡ್ತಾನೆ, ಒಂದು ಟಿಪ್. ಇಟ್ ಕ್ಯಾನ್ ಬಿ ಹೌ ಟು ಲೀಡ್ ಅ ಲೈಫ್, ಅಥವಾ ಏನಾದ್ರೂ ಮೆಡಿಟೇಷನ್ ಟಿಪ್, ಅಥವಾ ದೇವರ ಒಂದು ಇದು ಹೇಗೆ ಮಾಡೋದು ಅನ್ನೋ ಟಿಪ್, ಅಥವಾ ಅವ್ರದ್ದು ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಹಿ ಗಿವ್ಸ್ ಟಿಪ್ಸ್. ಯಾರ ಹತ್ರ ಭಿಕ್ಷೆ ತಗೊಳ್ತಾರೆ. ಸೊ ದಟ್ ಇಸ್ ವಾಟ್ ಹಿ ಡಸ್. ಸೊ ಇನ್ ರಿಟರ್ನ್ ಹಿ ಗಿವ್ಸ್ ಸಮಥಿಂಗ್, ಸಮ್ ನಾಲೆಡ್ಜ್. ಸೊ ಗಿವ್ ಅಂಡ್ ಟೇಕ್. ಯಾಕೆಂದ್ರೆ ಹಾಗೆ ತಗೋಬಾರ್ದು ಅನ್ನೋದಕ್ಕೆ. ಹಾಗೆ ತಗೊಂಡ್ರೆ ಅದು ಭಿಕ್ಷೆ ಆಗುತ್ತೆ. ಅದರ್ವೈಸ್ ಇಟ್ ಬಿಕಮ್ಸ್ ಜ್ಞಾನ ಕೊಟ್ಟಿರೋದ್ರಿಂದ ಇಟ್ ಈಸ್ ಟ್ರಾನ್ಸಾಕ್ಷನ್, ಅಥವಾ ಯು ಕ್ಯಾನ್ ಪುಟ್ ಇಟ್ ಆಸ್ ಅ ಬಿಸ್ನೆಸ್, ಅಥವಾ ವಾಟ್ ಎವರ್ ಇಟ್ ಇಸ್. ಅವರು ಅವರ ಸಂಪಾದನೆಯನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಅದು ಭಿಕ್ಷೆ ಆಗುವುದಿಲ್ಲ. ಓಕೆ, ಸೊ ಮನೆಯಿಂದ ಮನೆ ಹೀಗೆ ಮಾಡ್ತಾ ಇರ್ತಾನೆ ಅಂಡ್ ಒಳ್ಳೊಳ್ಳೆ ಸಲಹೆ ಕೊಡ್ತಾ ಇರ್ತಾನೆ. ಆ ಊರಿನ ರಾಜಕುಮಾರಿಗೆ ಈ ವಿಷಯ ತಿಳಿಯತ್ತೆ. ಆ ಊರಿನ ರಾಜಕುಮಾರಿ he also wants to have this ಏನಾದ್ರೂ ಸಲಹೆ, ಅವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಸಲಹೆ ಬೇಕಾಗ್ತದೆ. So what he does is he keeps on going here and there for ಭಿಕ್ಷಾಟನೆಗೆ. ಆಗ ರಾಣಿ ಅಂದ್ರೆ ಆ ರಾಜಕುಮಾರಿ ಇನ್ವೈಟ್ಸ್ ಹಿಮ್ ಟು ಹರ್ ಪ್ಯಾಲೇಸ್. ಸನ್ಯಾಸಿ ಬರ್ತಾನೆ ಅಂಡ್ ಅವನು ಅವರು ತರತರದ ಭೋಜನ ವ್ಯಂಜನಗಳನ್ನ ತಯಾರು ಮಾಡಿರ್ತಾರೆ. ಇವನು ಹೇಳ್ತಾನೆ, ಈ ಒಂದು ಭಿಕ್ಷೆ ಪಾತ್ರೆಯಲ್ಲಿ ಎಷ್ಟು ಇಡ್ಸತ್ತೆ ಅಷ್ಟೇ ಕೊಡಿ. ಅಂಡ್ ದಟ್ ಇಸ್ ವಾಟ್ ಹಿ ಹ್ಯಾಸ್. ಹಿ ಡಸಂಟ್ ಹ್ಯಾವ್ ಎನಿಥಿಂಗ್ ಎಕ್ಸ್ಟ್ರಾ. ಸೊ ಏನ್ ಆಗತ್ತೆ ಅದರಲ್ಲಿ ಹಾಕ್ತಾರೆ ಅಂಡ್ ಹಿ ಹ್ಯಾಸ್ ಇಸ್ ಲಂಚ್. ಅಂಡ್ ಹಿ ಆಸ್ಕ್ಸ್ ಹರ್ ವಾಟ್ ಐ ಗಿವ್ ಯು ಒನ್ ಟಿಪ್ ಅಂತ. ಸೊ ಶಿ ಸೇಸ್ ಶಿ ಹ್ಯಾಸ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅದಕ್ಕೆ ಅವರು ಏನ್ ಬೇಕಾಗಿದೆ ಅದ್ರ ಸಲಹೆ ಕೊಡ್ತಾರೆ. ಸೊ ಆಫ್ಟರ್ ಆ ಸಲಹೆ ಕೊಟ್ಟ ನಂತರ ಅವರಿಗೆ ರಾಣಿ ಅವರಿಗೆ ಖುಷಿ ಆಗುತ್ತೆ. ದಟ್ ಈಸ್ ರಾಜಕುಮಾರಿ ಅವರಿಗೆ ಖುಷಿ ಆಗುತ್ತೆ. ಖುಷಿ ಆಗ್ಬಿಟ್ಟು ಶಿ ಸೇಸ್, ನಿಮ್ಮ ಭಿಕ್ಷೆ ಪಾತ್ರೆಯನ್ನ ಇಟ್ಕೋಬಹುದಾ ಅಂತ. ಇಟ್ ಇಸ್ ಓಕೆ, ದಟ್ ತಗೊಳ್ಳಿ ಅಂತ ಕೊಡ್ತಾನೆ. ಸೊ ಶಿ ಟೇಕ್ಸ್ ಇಟ್. ಶಿ ಸೇಸ್, ಇದನ್ನ ಇಟ್ಕೊಳ್ತೀನಿ ನಾನೇ ಅಂಡ್ ಇನ್ ರಿಟರ್ನ್ ಐ ವಿಲ್ ಗಿವ್ ಯು ಒಂದು ಗೋಲ್ಡ್ ಭಿಕ್ಷೆ ಪಾತ್ರೆ ಅಂತ. ಈ ಅವರಿಗೆ ಗೋಲ್ಡ್ ಬಿಲ್ಡ್ ಎಂತ ಏನು ಇದಿಲ್ಲ ಸನ್ಯಾಸಿಗಳಿಗೆ. ಸೊ ಓಕೆ ಠೀಕ್ ಅಂತ ಹೇಳ್ಬಿಟ್ಟು ಶಿ ಗಿವ್ಸ್ ಒನ್ ಗೋಲ್ಡ್ ಪಾತ್ರೆ. ಈ ಟೇಕ್ಸ್ ಇಟ್. ಭಿಕ್ಷೆಗೆ ಹೋಗ್ತಾನೆ ಆಸ್ ಯೂಶುವಲ್. ಅದರಲ್ಲಿ ಏನು ಅವನಿಗೆ ಉಲ್ಲಾಸ ಉತ್ಸಾಹ ಏನು ಇಲ್ಲ. ಗೋಲ್ಡ್ ಪಾತ್ರೆಯಲ್ಲಿ ಭಿಕ್ಷೆ ಬೇಡ್ತಾ ಇದೀನಿ ಅಂತ. ಸೊ ಸಮ್ ರಾಬರ್ಸ್ ಕಮ್ ಟು ನೋ ಅಬೌಟ್, ಇವನ ಹತ್ರ ಗೋಲ್ಡ್ ಇಂದು ಇದಿದೆ, ಸೊ ಲೆಟ್ ಅಸ್ ಏನಾದ್ರು ಮಾಡಿ ಇವನ ಹತ್ರ ಇಂದ ತಗೋಬೇಕು ಅಂತ ಒಬ್ಬ ಕಳ್ಳ ಅವನ ಹಿಂದೆನೆ ಇರ್ತಾನೆ ಒಂದಿನ ಸಂಡೇ. ಸೊ ಹಿ ವಾಂಟ್ಸ್ ಟು ರಾಬ್ ದಟ್. ಹಿ ವಾಂಟ್ಸ್ ಟು ಏನಂತಾರೆ ಅದಕ್ಕೆ, ಆ ಒಂದು ಭಿಕ್ಷೆ ಪಾತ್ರೆ ಗೋಲ್ಡ್ ಇದಿರೋದನ್ನ ತಗೋಬೇಕು ಅಂತ ಅವನಿಗೆ ಆಸೆ. ಸೊ ಈ ಸನ್ಯಾಸಿ ಭಿಕ್ಷೆ ಬೇಡಿದ ನಂತರ ತನ್ನ ಕುಟಿಯ, ದಟ್ ಇಸ್ ತನ್ನ ಹಟ್ಟಿಗೆ ಹೋಗ್ತಾನೆ ಅಂಡ್ ಹಿ ಸೆಟಲ್ಸ್ ಡೌನ್ ಅಂಡ್ he notices someone is around the house. Then he makes out, okay, it could be some robber or something like that. ಸೊ ರಾತ್ರಿ ತನ್ನ ಏನು ಉಳಿದಿರುತ್ತೆ ಆ ಒಂದು ಭಿಕ್ಷೆ ಪಾತ್ರೆಯಲ್ಲಿ ಅದನ್ನ ತಿನ್ಬಿಟ್ಟು ಆ ಪಾತ್ರೆಯನ್ನ ಹೊರಗಡೆ, ಕಿಟಕಿಯಿಂದ ಹೊರಗಡೆ ಎಸಿತಾನೆ. ಅವನು ಕಳ್ಳ ಅಲ್ಲಿ ನಿಂತಿರ್ತಾನೆ. ಅವನ ಕಾಲ ಹತ್ರ ಅದು ಬೀಳತ್ತೆ. ಅವನಿಗೆ ಆಶ್ಚರ್ಯ ಆಗತ್ತೆ, ಏನಪ್ಪಾ ಇದು ಗೋಲ್ಡ್ ಇದು ಭಿಕ್ಷೆ ಪಾತ್ರೆ. ಅಂಡ್ ಹಿ ಲಿಫ್ಟ್ಸ್ ಇಟ್. ಇಟ್ ಇಸ್ ಕ್ವೈಟ್ ಹೆವಿ. ಪರವಾಗಿಲ್ವೇ, ಗೋಲ್ಡ್ ಹೆವಿ ಇದೆ ಅಂಡ್ ದಿಸ್ ಫೆಲೋ ಹ್ಯಾಸ್ ಥ್ರೋನ್ ಇಟ್. ಇವನು ಆ ಭಿಕ್ಷೆ ಪಾತ್ರೆಯನ್ನ ತಗೊಂಡು ಒಳಗಡೆ ಬರ್ತಾನೆ. ಬಂದ್ಬಿಟ್ಟು, ಏನು ಸ್ವಾಮಿಗಳೇ, ನೀವು ಇದು ಬಂಗಾರದ್ದು ಇದನ್ನ ಬಿಸಾಕಿದಿರಲ್ಲ. ಹೇಳ್ತಾನೆ, ನನಗೆ ಬಂಗಾರದ್ದು ಆಗ್ಲಿ ಏನೇ ಆಗ್ಲಿ ನನಗೆ ಅದರದ್ದು ಇದಿಲ್ಲ. ಮಣ್ಣಿಂದೋ ಬಂಗಾರದ್ದೋ ಚಿನ್ನದ್ದೋ ಯಾವ್ದ್ರದ್ದೋ ಅದು ನನಗೆ ಗೊತ್ತಿಲ್ಲ.
that he was using it for ಭಿಕ್ಷೆ. ಅದು ಭಿಕ್ಷೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದೀನಿ. ಭಿಕ್ಷೆ ಪರ್ಪಸ್ ಸಾಲ್ವ್ ಆದ ನಂತರ ಅದ್ರದ್ದೇನೋ ಇವನಿಗೆ ಇದಿಲ್ಲ. ಆದ್ರೆ ನಾನು ನೋಟಿಸ್ ಮಾಡಿದೆ ಯು ಆರ್ ಫಾಲೋಯಿಂಗ್ ಮೀ ಅಂತ. ಸೊ ರಾತ್ರಿ ಎಲ್ಲ ನೀನು ಹೊಂಚ ಹಾಕ್ತೀಯ ಮನೆ ಒಳಗಡೆ ಬರ್ಲಿಕ್ಕೆ. ನೀನು ಮನೆ ಒಳಗಡೆ ಬಂದು ದಾಂಧಲೆ ಮಾಡೋದು ಬೇಡ ಅಂತ, ಅದು ಎಲ್ಲಿ ಅಂತ ಹುಡುಕಾಡ್ತೀಯ. ನೀನು ಸುಮ್ಮನೆ ಹುಡುಕಾಡೋದು ಬೇಡ ಅಂತ ನಾನೇ ಅದನ್ನ ಬಿಸಾಕಿದೆ. ನೀನ್ ತಗೊಂಡು ಹೋಗ್ಬೋದು. ಆಗ ಆ ಕಳ್ಳನಿಗೆ ಅರ್ಥ ಆಗತ್ತೆ ದಟ್ ಈ ಸನ್ಯಾಸಿ ಅವರಿಗೆ ಚಿನ್ನ ಆಗ್ಲಿ ಬೆಳ್ಳಿ ಆಗ್ಲಿ ಏನೇ ಆಗ್ಲಿ ಅವ್ರಿಗೆ ಅದರ ಮಹತ್ವ, ಅವರು ಅದನ್ನ ತಲೆಗೆ ಇಟ್ಕೊಳ್ಳಲ್ಲ. ಈಸ್ ಕಂಪ್ಲೀಟ್ಲಿ ಡಿಟ್ಯಾಚ್ ಫ್ರಮ್ ದಿಸ್ ವರ್ಲ್ಡ್ ಅಂಡ್ ವರ್ಲ್ಡ್ಲಿ ಆಬ್ಜೆಕ್ಟ್ಸ್. So that is the outcome of the story. So he says, I'll become your disciple, and he becomes a disciple. So that is the outcome of the story. Ultimately it is ಮೋಹ ಇಲ್ಲ, ಯಾವುದೇ ವಸ್ತುವಿನ ಮೇಲೆ ಮೋಹ ಇಲ್ಲ. ಓಕೆ, ನಾವು ಸಾಮಾನ್ಯವಾಗಿ ಯಾವುದಾದ್ರೂ ವಸ್ತುವಿನ ಮೇಲೆ ಅಥವಾ ಏನಾದ್ರೂ ಇದ್ರೆ ಅದರ ಮೇಲೆ ಮೋಹ ಇಟ್ಕೊಳ್ತೀವಿ. ಎಸ್ಪೆಷಲಿ ನಾಟ್ ಎಸ್ಪೆಷಲಿ ಎನಿ ಪರ್ಟಿಕ್ಯುಲರ್ ಪೀಪಲ್, ಎಲ್ಲರೂ ಮೋಹ ಇದ್ದೇ ಇರುತ್ತೆ ಯಾವುದೋ ಒಂದು ವಿಷಯದ ಮೇಲೆ. ಇಫ್ ನಾಟ್ ಆಬ್ಜೆಕ್ಟ್ಸ್, ಲಿವಿಂಗ್ ಬೀಯಿಂಗ್ಸ್ ಮೇಲೆ ಮೋಹ ಇರುತ್ತೆ. ಸೊ ಮೋಹ ಇದ್ದಲ್ಲಿ ದುಃಖ ಇರುತ್ತೆ. ಎಲ್ಲಿ ಮೋಹ ಇದೆ ಅಲ್ಲಿ ದುಃಖ ಇದೆ. ಸೊ ಮೋಹ ಇದ್ದ ಕಡೆ ದುಃಖ ಇದೆ. ಸೊ ಮೋಹ ಇಲ್ಲ ಅಂದ್ರೆ ದುಃಖ ಇಲ್ಲ. ಸೊ ಏನು ಈ ಜಗತ್ತಲ್ಲಿ ನನ್ನದು ಅಲ್ಲ ಅಂದ್ರೆ ಯಾವುದೂ ಇಲ್ಲ ಈ ಜಗತ್ತಲ್ಲಿ, ನಮ್ದೇನೂ ಇಲ್ಲ. So that is the reason I think I have told you that morning prayer when you get up and evening before going to bed or night before reclining to bed, ಬೆಳಗ್ಗೆ ಎದ್ದ ಮೇಲೆ ಥ್ಯಾಂಕ್ ಯು ದೇವ್ರೆ, ದಿಸ್ ಬಾಡಿ ಬಿಲಾಂಗ್ಸ್ ಟು ಯು. ಈ ದೇಹದಲ್ಲಿ ನನಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ಯಾ, ಥ್ಯಾಂಕ್ ಯು. ಅಂಡ್ ಯು ಹ್ಯಾವ್ ಗಿವನ್ ಮೀ ಅವಕಾಶ ಟು ಸ್ಟೇ ಇನ್ ದಿಸ್ ಸ್ಟ್ರಾಂಗ್ ಅಂಡ್ ಹೆಲ್ತಿ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಬಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪರಮಾತ್ಮ ಫಾರ್ allowing me to stay in your house. This house belongs to you. ಈ ಮನೆಯಲ್ಲಿ ನನಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀಯಾ, ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಅ ಪ್ಲಾಟ್, ಅ ಬಿಗ್ ಪ್ಲಾಟ್, ಸ್ಮಾಲ್ ಪ್ಲಾಟ್, ವಾಟ್ ಎವರ್ ಇಟ್ ಇಸ್, ಥ್ಯಾಂಕ್ ಯು ದೇವ್ರೆ. ನಿನ್ನ ಪ್ಲಾಟ್ ಅಲ್ಲಿ, ನಿನ್ನ ಸೈಟ್ ಅಲ್ಲಿ ನನಗೆ ಇರ್ಲಿಕ್ಕೆ ಅನುಮತಿ ಕೊಟ್ಟಿದ್ದೀಯಾ, ಥ್ಯಾಂಕ್ ಯು. ಬಿಕಾಸ್ ಎನಿ ಟೈಮ್ he can take it back because it is his. ಹೌದಾ ಇಲ್ವಾ? Yes sir. So thank you God. Then if you have a car and you are driving in the car, thank you Paramatma. You have given me your car to drive. Thank you so much. If it is a vehicle, a 2-wheeler, 4-wheeler, 6-wheeler, 8-wheeler, or even if it is a private jet, thank you Devre, it is yours. You have given me to drive it, ride it, whatever it is. Okay. So ಯಾವಾಗಲೂ ಅದನ್ನ ನೆನ್ಪಿಟ್ಕೊಳ್ಳಿ, ಎಲ್ಲವೂ ಪರಮಾತ್ಮಂದೆ. And thank Paramatma for allowing us, that is me, to stay in this world on this mother earth. ಈ ಭೂಮಿ ಮೇಲೆ enjoying mother nature and taking all big and small blessings from Paramatma. So always thank God for your big and small blessings. Thank you Paramatma for the blessings big and small. Thank you Mother Nature for the blessings big and small. Thank you Mother Earth for the blessings big and small. Thank you Mother Universe for your blessings big and small. That is how you have to end the day or start the day. ಸೊ ಒಳ್ಳೇದೇ ಇರ್ತದೆ. ಅವಾಗ ಯಾವುದೇ ವಿಷಯದ ಮೇಲೆ ನಿಮಗೆ ಬೇಜಾರು ಇರಲ್ಲ, ಅಂಜಿಕೆನೂ ಇರಲ್ಲ, ಫಿಯರ್ ಇರಲ್ಲ. ಸೊ ನೋ ಫಿಯರ್ ಆಫ್ ಲೂಸಿಂಗ್ ಎನಿಥಿಂಗ್ ಆರ್ ನೋ ಫಿಯರ್ ಆಫ್ ಗೇನಿಂಗ್ ಎನಿಥಿಂಗ್, ಬಿಕಾಸ್ ಎವ್ರಿಥಿಂಗ್ ಇಸ್ ಹಿಸ್. ಅವರಿಗೆ ಬೇಕಾದಾಗ ಕೊಡ್ತಾರೆ. ಓಕೆ ದೇವ್ರೆ. ಎಸ್, ದಟ್ ಈಸ್ ವೈ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ ವೆರಿ ವೆಲ್. ಇಫ್ ನಾಟ್ ದಟ್ ಬಾಡಿ ವಿಲ್ ಗೋ ಟು ಸಮನ್ ಎಲ್ಸ್. ಸೊ ನೆನ್ಪಿಟ್ಕೊಳ್ಳಿ. ಸೊ ಅದೇ ತರ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ಓಕೆ. ಸೊ ಚೆನ್ನಾಗಿ ಇಟ್ಕೊಂಡಾಗ ದೇವ್ರು ನೋಡ್ತಾರೆ, ಓ ಪರವಾಗಿಲ್ಲ ಈ ಮನೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಇಲ್ಲೇ ಇರಪ್ಪ ಅಂತ ಹೇಳ್ತಾರೆ. ಓಕೆನಾ? ಸೊ ಕೀಪ್ ಯುವರ್ ಹೌಸ್ ನೀಟ್ ಅಂಡ್ ಕ್ಲೀನ್ ಅಂಡ್ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್. ಎಸ್ ದೇವ್ರೆ, ಪ್ಲೀಸ್ ಕಮ್ ಟು ನಮಸ್ಕಾರ ಮುದ್ರಾ ಅಂಡ್ 3 ಓಂಕಾರಸ್.